ಗುರು ಶಿಷ್ಯರ ಬಾಂಧವ್ಯ ಒಂದು ಕಡೆ ಹೆಂಗಾಗ್ಯಾವ ಅಂದ್ರೆ ಸುಮ್ಮ ಹಾಸ್ಯ ಅಂತ ತೆಗೆದುಕೊಡ್ರಿ. ನೀವು ಒಬ್ಬರ ಊರಿಗೆ ಐನೋರು ಅಂತ ಇರ್ತಾರಲ್ರಿ, ಐನೋರು ಮಡಪತಿಯವರು, ಅವರನ್ನ ನೀವು ಮನೆಗೆ ಭಿನ್ನ ಕರೆದಿರ್ತೀರಿ. ಭಿನ್ನ ಕರೆದ ಈ ಶ್ರಾವಣದಾಗ ಒಂದೊಂದು ಕಡೆ ಪದ್ಧತಿಗಳು ಹೆಂಗು ಅಂದ್ರ, ಈ ಶ್ರಾವಣ ಸೋಮವಾರ ಏನು ಬರ್ತಾವಲ್ಲ, ಪ್ರತಿ ಸೋಮವಾರ ಆ ಐನೋರು ನಮ್ಮ ಮನೆಗೆ ಬರಬೇಕು. ಅವರ ಪಾದ ಪೂಜೆ ಮಾಡಿದ ಮೇಲೆ ಪ್ರಸಾದ ಸ್ವೀಕಾರ ಮಾಡೋದು, ಇದೊಂದು ಪದ್ಧತಿ ನಮ್ದು. ಏನ ಮನೆಗೆ ಹೋಗ್ತಿದ್ರ ಶ್ರಾವಣದಾಗ ದಿನ ಸೋಮವಾರ ಏನು ಹೋಗ್ತಿದ್ರು, ವರ್ಷಕ್ಕೊಮ್ಮೆ ಆ ಗೌಡ್ರ ಮನೆ ಒಳಗ ಆ ಐನೋರನ್ನ ಕರೆಸುವಂತ ಒಂದು ಪದ್ಧತಿ. ಮೊದಲು ವರ್ಷ 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 ಕರೆಸ್ತಿದ್ರ, ಆಮೇಲೆ ಒಂದು 8 ರಿಂದ 10 ವರ್ಷ ಆ ಐನೋರನ್ನ ಮರ್ತು ಬಿಟ್ಟಿದ್ರು. ಅವ್ರು ಮರ್ತು ಬಿಟ್ಟಾಗ ಮತ್ತ ಐನೋರು ಸಿಟ್ಟಿಗೆ ಎದ್ದಿದ್ರು. ಮತ್ತ ಯಾಕಂದ್ರೆ ನನಗೆ ಕಾಣಿಕೆ ಬರೋಲ್ದು, ನನಗೆ ಇವ್ರು ಕರೆಯೋಲ್ರಾಗ್ಯಾರ, ನಮಗ ಚಲೋ ಚಲೋ ಅಡಿಗೆ ಸಿಗೋಲ್ದ ಅಂತ ಅವರು. ಆದ್ರೆ ಇವ್ರದ್ದು ಏನ ಅಂದ್ರ ಮನೆ ಒಳಗ ಸ್ವಲ್ಪ ಕಷ್ಟ ಐತಿ. ಈಗ ಸ್ವಲ್ಪ ಕಷ್ಟದೊಳಗ ಗುರುಗಳನ್ನ ಮರ್ತು ಬಿಟ್ಟಾರ ಇವ್ರು. ಯಾವಾಗ 10 ವರ್ಷದ ನಂತರ ಐನೋರಿಗೆ ಕರೆಯಕ್ ಹೋದ್ರ ಅಂದ್ ನೋಡ್ರಿ, ಗುರುಗಳ ನಮ್ಮ ಮನೆಗೆ ಬರ್ರಿಪ್ಪ. ಅವಾಗ ಐನೋರು ಅಂದ್ರ ಮತ್ತೇನು 10 ವರ್ಷದ ಒಳಗ ನಾವೇನು ನೆನಪಾಗಿಲ್ಲ ನಿಮಗ? ಏನಿಲ್ಲ ರೀಪ, ನಮ್ಮ ಮನೆ ಒಳಗ ಸ್ವಲ್ಪ ಕಷ್ಟ ಬಂದಿತ್ತ, ಆ ಕಷ್ಟದ ಸಲುವಾಗಿ ಸ್ವಲ್ಪ ಮರ್ತು ಬಿಟ್ಟಿದ್ವಿ, ಈಗ ಎಲ್ಲ ಚಲೋ ಆಗಾಗತ್ತ ಬರ್ರಿಪ್ಪ ಅಂತಂದ್ರು. ನೋಡ್ರಿ, ಚಲೋ ಇದ್ದಾಗ ಅಟ್ಟ ದೇವ್ರು, ಚಲೋ ಇದ್ದಾಗ ಅಟ್ಟ ಗುರು, ಸ್ವಲ್ಪ ಕೆಡಕಾತಂದ್ರ ಇಲ್ಲ ಅವ್ಯಾವ್ರಿ ದೇವ್ರು ಅಂದ್ಬಿಡ್ತೀವಿ ನಾವು. ನೋಡ್ರಿ, ಯಾವಾಗ 10 ವರ್ಷದ ನಂತರ ಐನೋರನ್ನ ಕರೆದ ಮನೆ ಒಳಗ ಕರೆದ್ರು. ಅವ್ರು ಎಲ್ಲ ಪಾದ ಪೂಜೆ ಮಾಡ್ಕೊಂಡ್ರು, ಮಸ್ತ್ ಪ್ರಸಾದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ನೋಡ್ರಿ, ತಂದು ಚಪಾತಿ ನೀಡಿದ್ರು, ಒಂದಿಷ್ಟು ಪಲ್ಯ ನೀಡಿದ್ರು, ಮೊಸರು ಚಟ್ನಿ ಎಲ್ಲ ನೀಡಿದ್ರು. ಐನೋರು ಹಿಂಗೆ ಉಣ್ಣಾಕತ್ತಿದ್ರು. ಉಣ್ಣುವಾಗ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು? ಅವ ಗೌಡ್ರ ಬರಿಲಿ, ಒಳಗೆ ಬರಿಲಿ. ಏನ್ರಪ್ಪ? ಏನಿಲ್ಲ, 10 ವರ್ಷದ ಹಿಂದೆ ನಿಮ್ಮ ಮನೆಗೆ ಬರ್ತಿದ್ದೆ ನಾನು. ನಿಮ್ಮ ಮನೆಗೆ ಬಂದಾಗ ನೀವು ಏನು ಕೊಡ್ತಿದ್ರಿ ನನಗ? ಮಸ್ತ್ ಹೊಟ್ಟೆ ತುಂಬ ಪ್ರಸಾದ ಬನಿಸ್ತಿದ್ರಿ, ಮ್ಯಾಲ ಒಂದು ದಕ್ಷಿಣ ಕೊಡ್ತಿದ್ರಿ. ನೀವು ಒಂದು 2,000 3,000 ಒಂದಷ್ಟು ದಕ್ಷಿಣ ಕೊಟ್ಟ, ಅದ್ರ ಮ್ಯಾಲ ಆ ಕಡೆ ಒಂದು ಹೊಲ ಇತ್ತು, ಈ ಕಡೆ ಒಂದು ಹೊಲ ಇತ್ತು ನಿಮ್ದು. ಅದ್ರ ಒಳಗ ಬೆಳೆದಿದ್ದ ಇದ್ರ ಒಳಗ ಬೆಳೆದಿದ್ದ ಒಂದೊಂದು ಚೀಲ ನನಗೆ ಕೊಟ್ಟು ಕಳಿಸ್ತಿದ್ರಿ ನೀವು. ಯಾಕಂದ್ರೆ ನಾನು ನಿಮ್ಮ ಮನೆಗೆ ಬರೋದ ವರ್ಷಕ್ಕೊಮ್ಮೆ. ಮತ್ತ ಇಷ್ಟ ಚಲೋ ಕೊಡ್ತಿದ್ರಿ. ಮತ್ತ 8-10 ವರ್ಷದಿಂದ ನಿಮ್ಮ ಮನ್ಯಾಗ ಏನು ಇಸ್ಕೊಂಡಿಲ್ಲ, ನಿಮ್ಮ ಮನ್ಯಾಗ ಏನು ಇಸ್ಕೊಂಡಿಲ್ಲ. ಹಂಗಿದ್ರ 10 ವರ್ಷದ ಒಮ್ಮೆ ಕೊಡ್ತೀರ ಅಂದ್ರ ನಾವು ಊಟ ಮಾಡ್ತೀನಿ, ಇರ್ಲಿಕ್ಕ ಮಾಡಂಗಿಲ್ಲ ಅಂದ್ರು. ನೋಡ್ರಿ, ಅವ್ರು ಬೆತ್ತಲ್ಲಿ ಹೊಡ್ತಾ ಅವ್ರು ಅಂದ್ರು, ಯಪ್ಪ ಭಾಳ ಕಷ್ಟ ಬಂದಿತ್ತು, ಏನು ಮಾಡೋದಪ್ಪ, ಈ ಸಲ ಸುಮ್ಮ ಉಂಡು ಹೋಗು, ಬೇಕಾದ್ರೆ ಮುಂದಿನ ಸಲ ಕೊಟ್ರೆ ಕೊಡ್ತೀನಿ ಅಂದ್ರು. ಅವ್ರು ಕೊಟ್ರೆ ಕೊಡ್ತೀನಿ ಅಂತ ಅಂದಿಲ್ರಿ, ಮತ್ತ ಕೊಟ್ರೆ ಕೊಡ್ತೀನಿ. ಅವಾಗ ಅವ್ರು ಅಂದ್ರು, ಐನೋರು, ಇಲ್ಲ, ಈ ವರ್ಷ ಕೊಡೋದಾದ್ರ 10 ವರ್ಷದ ಒಮ್ಮೆ ಕೊಡೋದಾದ್ರ ಒಂದ್ ನಿಲ್ಕ ಉಣ್ಣಂಗಿಲ್ಲ. ಇದೆಂತ ಪಜಿತಿ ಬಂತ ತಡಿ ಅಂತ ತಿಳ್ಕೊಂಡು ಆಕಿ ಹೊಸದಾಗಿ ಮನೆ ಬಂದಿದ್ ನೋಡ್ರಿ, ಸೊಸಿ ಆಕೆ ಬಂದ್ಲ ಓಡಿ ಮುಂದೆ. ಆಕಿನ ಈ ಒಂದು 3 ವರ್ಷ 2 ವರ್ಷ ಮದುವೆ ಆಗಿ ಬಂದಿದ್ಲ ಆ ಮನೆಗೆ. ಆಕೆ ಸ್ವಲ್ಪ ಬೆರಕಿದ್ಲ ರೀ, ಆಕಿ ಬಾಳ ಬೆರಕಿದ್ಲು. ಮುಂದೆ ಬಂದು ಹೇಳಿದ್ಲಕ್ಕಿ, ಅಪ್ಪವ್ರ ನೀವೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ, ನಮ್ಮ ಈ ಗಂಡನ ಮನೆ ಒಳಗ ಸ್ವಲ್ಪ ಬಡತನ ಇರಬಹುದು, ಆದ್ರೆ ನನ್ನ ತವ್ರ ಮನೆ ಒಳಗ ಬಹಳ ಶ್ರೀಮಂತಿಕೆಯಿಂದ ತುಂಬಿ ಹೋಗೈತ್ರಿ, ಇವ್ರು ಕೊಡ್ಲಿಲ್ಲ ಅಂದ್ರೆ ಏನಾತ, ನಾನು ಕೊಡ್ತೇನ್ರಿ ಅಂದ್ಲಕ್ಕಿ. ಅವಾಗ ಅವ್ರು ಅಂದ್ರು, ಸೊಸಿನ ದೇವ್ರು ಬಂದಂಗ ಬಂದಾಳಪ್ಪ ಅಂದ್ರು ಅವ್ರು ಐನೋರು. ಸೊಸಿನ ದೇವ್ರು ಬಂದಂಗ ಬಂದಾಳ. ಅವಾಗ ಮುಂದುವರೆದ ಸೊಸಿ ಅಂದ್ಲಕ್ಕಿ, ಅಂದ್ಲಕ್ಕಿ. ಈ ಆದ್ರ ಅನ್ನೋದೈತ್ ನೋಡ್ರಿ, ಇದ್ರ ಮುಂದೆ ಏನ್ರ ಒಂದು ದೊಡ್ಡದ ಐತಾ ಅಂತ ಇದು ಕೇಳಿರನ್ರಿ? ಆದ್ರ ನಮ್ಮ ಮಗ ಬಾಳ ಚಲೋ ರೀ ಅಪ್ಪವ್ರ, ಆದ್ರ ಸುಳಿ ಸುಮಾರಿ ನನ್ನ ಮಗ ಬಾಳ ಚಲೋ ಓದ್ತಾನ್ರಿ ಅಪ್ಪವ್ರ, ಆದ್ರ ಉಡಾಳತನ ಮಾಡ್ತಾನ್ರಿ ಅನ್ನಕಂದಿರ್ತಾರಲ್ರಿ ಮನೆ ಒಳಗ. ಈ ಆದ್ರ ಅಂದ್ರ ಇದ್ರ ಮುಂದೆ ಒಂದು ಏನ್ರ ಒಂದು ಗುಡ್ಡ ಐತ ಅಂತ ಅಲ್ಲಿ ನೋಡ್ರಿ. ಯಾವಾಗ
ಅಪ್ಪವ್ರ 10 ವರ್ಷದ ಕೊಡ್ತೇನ್ರಿ, ಆದ್ರ 10 ವರ್ಷದ ನೀವು ಉಂತೀರಿ ಅಂದ್ರ ಕೊಡ್ತೇನ್ರಿ ಅಂದ್ಲಕ್ಕಿ. ಜಾಬಾದಿ ಹಣ್ಣ ಅಂದ್ರವ್ರು. ಬೆರಕೆದಾಳ ಇಕ್ಕಿನು ಬಂದು ಸೊಸಿ ಅನ್ಕೊಂಡು ಬೇಡ ಬೇಡ ತಡಿಯವ್ವ ತಿಳ್ಕೊಂಡು, ಆಯ್ತು ತಗೋ ಈ ವರ್ಷದ ಅಟ್ಟ ನೀಡ್ರಿ, ಈ ವರ್ಷದ ಅಟ್ಟ ನೀಡ್ರಿ, ಈ ವರ್ಷದ ಅಟ್ಟ ಕೊಡ್ರಿ ಹೊಕ್ಕಿ ನಾನು ಅಂತ ಅಂದ್ರವ್ರು. ಅವಾಗ ಆಯ್ತು ಅಂತ ಎಲ್ಲ ತಂದು ಇಡಾಕತ್ಲ. ಚಪಾತಿ ಪಲ್ಯ ಎಲ್ಲ ಮುಗಿಸಿ ಅನ್ನ ನೀಡುವಂತ ಸಂದರ್ಭದೊಳಗ ಆಕೆ ಕೈ ಒಳಗ ಬಳ್ಳದೊಳಗ ತವರ ಮನೆಯಿಂದ ಒಂದ ಬಂಗಾರ ಹಾಕಿದ್ರು. ಆ ಬಂಗಾರದ ಮೇಲೆ ಆಕೆಗೆ ಬಹಳ ಜೀವ. ಯಾಕಂದ್ರೆ ನೋಡ್ರಿ, ತವ್ರ ಮನೆಯಿಂದ ಏನೋ ಬಂದ್ರು ನೀವು ಅದನ್ನ ಪ್ರೀತಿ ಮಾಡ್ತೀರಿ, ಅದ ಜೀವ ಅಂತೀರಿ. ಏನೋ ಬೇಡಿದ್ರು ಅದನ್ನ ತವ್ರ ಮನೆಯಿಂದ ಬಂದಿದ್ದು ಕೊಡಂಗಿಲ್ಲ ನೀವು. ಇನ್ನೊಂದು ಒಂದೊಂದು ವೇಳೆ ಗಂಡನ ಮನೆದು ಕೊಟ್ಟಿರಿ, ತವ್ರ ಮನೆದಂತೂ ಕೊಡಂಗಿಲ್ಲ ನೀವು. ಗಂಡನ ಮನೆದ ಕೂಡಿ ಕೂಡಿ ಹಾಕಿ ತವ್ರ ಮನೆ ಒಯ್ಯೋ ಪಕ್ಕಿನೂ ಅದಿರಿ. ಅದ್ನ್ಯಾಕ ಹೇಳ್ತೀರಿ ಬಿಡ್ರಿ ಅಪ್ಪವ್ರ ಅಂತೀರೇನ್ರಿ? ನೋಡ್ರಿ, ಆ ಬಂಗಾರ ಯಾವಾಗ ಆ ಕೈ ಒಳಗಿತ್ತು, ಅನ್ನ ನೀಡುವಂತ ಸಂದರ್ಭದೊಳಗ ಆ ಬಂಗಾರ ಕಳಚಿ ಆ ತಟ್ಟೆ ಒಳಗೆ ಬಿದ್ದು ಬಿಡ್ತೀವಿ. ಏನ್ ಮಾಡ್ಬೇಕ್ರಿ? ಅವ್ರು ಅಪ್ಪವ್ರು ಬಿದ್ದ ಕ್ಷಣವೇ ಆ ತುತ್ತ ಬಂಗಾರ ಹಿಡ್ಕೊಂಡು ಬಾಯಿ ಒಳಗೆ ಹಾಕೊಂಡ್ಬಿಟ್ರು. ಅವ್ರು ಹೈತ್ರದ ಗುಳುಮ್. ಯಾವಾಗ ಬಾಯಿ ಒಳಗೆ ಹೋಯ್ತು, ಆಕೆ ಅಂದ್ಲು, ಅಪ್ಪವ್ರ ಹಂಗ ಮಾಡಕ್ ಹೋಗ್ಬೇಡ್ರಿ, ಕೊಡ್ರಿ ಕೊಡ್ರಿ ಕೊಡ್ರಿ, ಅದು ನನ್ನ ತವ್ರ ಮನೆಯಿಂದ ಕೊಟ್ಟಿದ್ರಿ ಅಪ್ಪವ್ರ, ನನ್ನ ತವ್ರ ಮನೆಯಿಂದ ಬಂದಿದ್ದದ, ಬೇಕಾದ್ರ ನಿಮಗ ಇನ್ನೊಮ್ಮೆ ಕೊಟ್ರ ಕೊಡ್ತೀನಿ, ಚಲೋದ ಮಾಡಿಸಿ, ಈಗ ಅದನ್ನ ಕೊಡ್ರಿ ಅಪ್ಪವ್ರ ಅಂದ್ರ ಅವ್ರು ಅನ್ಕೊಂಡ್ರು ಅಲ್ಲಾರ ಬರ್ಲಿಲ್ಲ ಇಲ್ಲಾರ ಬಂತ ಅನ್ಕೊಂಡ್ರು. ಅವ್ರು ಅಲ್ಲಾರ ಬರ್ಲಿಲ್ಲ ಇಲ್ಲಾರ ಬಂತಲ್ಲ ಚಲೋ. ಅವಾಗ ಅಳ್ಕೋಂತ ಪಾಪ ಬಾಳ ಪ್ರೀತಿ ಮಾಡಕತ್ತಿದ್ಲ ಆ ಬಂಗಾರ. ಅಳ್ಕೋಂತ ಅಳ್ಕೋಂತ ಅಡಿಗೆ ಮನೆಗೆ ಹೋಗಿ ಅನ್ನ ನೀಡಿದ್ಲು. ಸಾಂಬಾರ್ ತಗೊಂಡ್ಬರ್ಬೇಕಾಗಿತ್ತು, ಸಾಂಬಾರ್ ತಗೊಂಡ್ ಬರ್ಬೇಕಾಗಿತ್ತ. ಅವಾಗ ಕೇಳಿದ್ಲ ಕಿನೇಮಿ, ಅಪ್ಪವ್ರು ಕೊಡ್ರಿ. ಅವಾಗ ಏನ್ ಅನ್ಬೇಕ್ರಿ ಅವರು? ಏನಿಲ್ಲ, ನಮ್ದೊಂದು ನಮ್ಮ ಗುರು ಹಿರಿಯರು ಒಂದು ಪದ್ಧತಿ ಹಾಕಿ ಹೋಗ್ಯಾರ. ಏನ್ ಪದ್ಧತಿ ಹಾಕ್ಯಾರ? ಈ ತಟ್ಟೆ ಒಳಗ ಒಂದು ಅಗಳು ಕೂಡ ಉಳಿಸ್ಬೇಡ ಅಂತ ಹೇಳ್ಯಾರ. ಈ ತಟ್ಟೆ ಒಳಗ ಅಗಳು ಕೂಡ ಉಳಿಸ್ಬೇಡ, ಏನ ಇದ್ರು ಅದು ಪ್ರಸಾದ ಕಾಯ ಒಳಗ ಸೇವನೆ ಆಗಬೇಕ, ಅದಕ್ಕೆ ಅದನ್ನ ಸೇವನೆ ಮಾಡ ಅಂತ ಹೇಳ್ಯಾರ. ಅದಕ್ಕೆ ಅದು ಬಂಗಾರದ ಚಿಂತೆ ಬಿಟ್ಟು ಬಿಡವ ಅಂದ್ರವ್ರು. ಇಟ್ಟು ಅನ್ನೋದೇ ತಡ ಆಕಿ ವಿಚಾರ ಮಾಡಿದ್ ನೋಡ್ರಿ, ಮೊದ್ಲ ಬೆರಿಕ್ ಹೆಂಗಸದ ಅಡಿಗೆ ಮನೆಗೆ ಹೋಗಿ ವಿಚಾರ ಮಾಡಿ ದೊಡ್ಡ ಸೌಟ ತಗೊಂಡ್ ನೋಡ್ರಿ ಸಾಂಬಾರ್ ನೀಡಾಕ ದೊಡ್ಡ ಸೌಟ ತಗೊಂಡು ಅದನ್ನ ತಗೊಂಡು ಬಂದ ಹೆಂಗ ಸಾಂಬಾಳು ಐನವ್ರ ಹಿಂಗ ತಟ್ಟೆ ಒಳಗ ನೀಡಬೇಕನ್ನಾಗತ್ತಿದ್ಲ. ಹಿಂಗ ಸೌಟ ಕೆಳಗೆ ಬೀಳಿಸ್ಬಿಟ್ಲು ನೋಡ್ರಿ ತಟ್ಟೆ ಒಳಗ. ಯಾವಾಗ ಸೌಟ ಕೆಳಗೆ ಬೀಳಿಸಿದ್ಲು, ಮುಂದುವರ್ದ ಅಂದ್ಲಕ್ಕಿ, ಅಪ್ಪವ್ರ ನಿಮ್ಮ ಗುರು ಹಿರಿಯರು ಒಂದು ಮಾತು ಹೇಳ್ಯಾರ, ತಟ್ಟೆ ಒಳಗ ಬಿದ್ದಿದ್ದು ಏನು ಬಿಡಬೇಡ ಅಂದಾರ, ಹೊಡ್ರಿ ಹೊಡ್ರಿ ಅಂದ್ಲಕ್ಕಿ. ಸೌಟ್ ಹೊಡ್ಯಾಕಾಗತ್ತನ್ರಿ? ಅವ್ರಂದ್ರು ಚಲೋನ ಹೆಂಗಸು ಸೊಸೆಯಾಗಿ ಬಂದಾಳ ತಡಿ ಅಂತ ತಿಳ್ಕೊಂಡು ಇಲ್ಲೇ ಮಗ್ಳು ಇಟ್ಕೊಂಡಿದ್ರು. ಅದನ್ನೇ ನುಂಗಾಕಾಗತ್ತನ್ರಿ? ತೆಗೆದು ಕೊಟ್ರು. ನೋಡ್ರಿ, ಗುರು ಶಿಷ್ಯರ ಹಿಂಗಲ್ಲ. ಬಾಳ ಜನ ಈ ನಾಡಿನೊಳಗ ಸರ್ಕಸ್ ಮಾಡೋರು ಬಹಳ ಜನ ಅದಾರ. ಸರ್ಕಸ್ ಮಾಡೋರು ಬಹಳ ಜನ ಅದಾರ. ನೀವೆಲ್ಲ ನೋಡಿರ್ತೀರಿ, ಶಂಖದೇವ ಅಂತ ಬರ್ತಿದ್ರು ನಮ್ಮ ವಿಜಯಪುರ ಭಾಗದೊಳಗ. ಆ ಶಂಖದೇವರ ಕಾಯಕ ಕೆಲಸ ಏನು ಅಂದ್ರ, ಕಲ್ಲಿದ್ದಿದ್ದ ಹಾವು ಮಾಡೋದು, ಹಾವಿದ್ದಿದ್ದು ಚೋಳು ಮಾಡೋದು, ಕಲ್ಲು ನುಂಗೋದು, ಏನೇನೋ ಮಾಡ್ತಿದ್ರು ಅವ್ರು. ಅದ ಒಂದು ಪವಾಡ 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 ಅಂತ ಚಿರ್ಕೊಂತ ಹೋಗಿದ್ದೀವಿ ನಾವು. ಆ ಶಂಖದೇವರು ಹಿಂಗ ಪವಾಡ ಮಾಡುವಾಗ 4 ಜನ ಕಟ್ಟೆ ಮೇಲೆ ಕೂತಿದ್ದು ಹುಡುಗರು. ಅವು ಏನ್ ಅನ್ಬೇಕ್ರಿ? ಅವು ಇದೇನ್ ಬಿಡೋ, ಇದು ದೊಡ್ಡ ಪವಾಡ ಅಂದು. ಅವಾಗ ಇನ್ನೊಬ್ಬ ಗಿಡ ಏನಂತನ್ರಿ, ಏ ಕಲ್ ನುಂಗೋದ್ ದೊಡ್ಡ ಪವಾಡ ಏನ? ನಮ್ಮ ಊರಾಗ ಬ್ಯಾಂಕ ನುಂಗಿದವ್ರ ಅದಾರ, ನಮ್ಮ ಊರಾಗ ಸೊಸೈಟಿ ನುಂಗಿದವ್ರ ಅದಾರ, ಜಾತ್ರೆ ಮಾಡಿ ಜಾತ್ರೆ ರೊಕ್ಕನ ನುಂಗಿದವ್ರ ಅದಾರ. ಇದೇನು ದೊಡ್ಡದ ಅಂದ್ರವ್ರು. ಬಾಳ ಕಡೆ ನೋಡ್ಬೇಕು, ಒಟ್ಟು ಗುಳುಮ್ ಅನ್ಸೋದು, ಹೊಟ್ಟೆ ಕೊಡೋದು ಹೊಟ್ಟೆ ಇಲ್ಲ. ಆದ್ರೆ ಮುನ್ವಳ್ಳಿ ಒಳಗ ನೋಡ್ರಿ, ಮುರುಗೇಂದ್ರ ಅಪ್ಪಗಳು ಸರ್ಕಸ್ ಮಾಡುವಂತ ಸ್ವಾಮಿಗಳ ಮಧ್ಯದೊಳಗ ಸರ್ವಿಸ್ ಮಾಡುವಂತ ಸ್ವಾಮಿಗಳು ಯಾರಾದ್ರೂ ಇದ್ರು ಅದು ನಿಮ್ಮ ಮುರುಗೇಂದ್ರ ಮಹಾಸ್ವಾಮಿಗಳು ಅನ್ನುವಂತ ಭಾವ ಬಹಳ ದೊಡ್ಡದು. ಮುರುಗೇಂದ್ರ ಮಹಾಸ್ವಾಮಿಗಳು ಈ ನಾಡಿಗೆ ಎಷ್ಟು ದೊಡ್ಡದಾಗಿರುವಂತ ಕಾಯಕ ಕಲ್ಪವನ್ನು ಕೊಡಾಕತ್ತಾರ ಅಂದ್ರ, ದಾಸೋಹದ ಕೈಂಕರ್ಯವನ್ನು ಕೊಡಾಕತ್ತಾರ ಅಂದ್ರ, ಬಸವಣ್ಣನವ್ರ ಬಗ್ಗೆ, ಬಸವ ಪುರಾಣದ ಬಗ್ಗೆ ನಾ ಭಾಳ ಹೇಳೋಲಾಗಿನಿ. ಯಾಕಂದ್ರೆ ನೀವು ಕೇಳಿರಿ ಭಾಳ, ಬಸವ ಪುರಾಣ ಭಾಳ ಕೇಳಿರಿ ನೀವು.
1,00,000 ಮೇಲೆ 96,000 ಗಣಗಳಿಗೆ ದಾಸೋಹವನ್ನ ಮಾಡಿರುವಂತ ಬಸವಣ್ಣ ಜಂಗಮ ಪ್ರೇಮಿ ಹೆಂಗಾಗಿನ್ನೋ ಮುರುಗೇಂದ್ರ ಅಪ್ಪುಗಳು ಕೂಡ ಹಂಗ ಜಂಗಮ ಪ್ರೇಮಿಗಳದಾರ ನೋಡ್ರಿ. ಬಂದವರಿಗೆ ಉಣಿಸೋದು ತಿನ್ನಿಸೋದು, ಯಾರ ಬಂದ್ರು ಬರ್ರಿ ಅಪ್ಪವ್ರ ಉಣ್ರಿ 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 ಅಂತ ಪ್ರಸಾದ ದಾಸೋಹ ಮಾಡುವಂತ ಸ್ವಾಮಿಗಳು ಬಹಳ ವಿರಳ ನಾನು ನೋಡಿದ್ದು. ಅದ್ರೊಳಗ ನಿಮ್ಮ ಮುರುಗೇಂದ್ರ ಮಹಾಸ್ವಾಮಿಗಳು ಕೂಡ ಒಬ್ರು. ನೋಡ್ರಿ, ಸೇವಾ ಕಾರ್ಯ ಎಷ್ಟು ದೊಡ್ಡದಿರ್ತದ ಅಂದ್ರ ಸೇವಾ ಮಾಡಿದ್ರ ತನ್ಮಯರಾಗಿ ಮಾಡ್ಬೇಕಂತ. 12ನೇ ಶತಮಾನದೊಳಗ ಮರುಳ ಶಂಕರ ದೇವರು ಅಂತ ಇದ್ರು. ಆ ಮರುಳ ಶಂಕರ ದೇವರು ದಾಸೋಹ ನಡೆದಿರುವಂತ ಸಂದರ್ಭದೊಳಗೆ ಶರಣರಿಗೆ ಏನು ಪ್ರಸಾದ ಮಾಡ್ತಿದ್ರಲ್ಲ, ಆ ಪತ್ರೋಳಿ ಎಲೆ, ಈ ಕಡೆ ಏನಂತೀರಿ ಅವು, ಆ ಎಲೆಗಳ ಏನ ಪ್ರಸಾದ ಮಾಡಿರುವಂತ ಎಲೆಗಳನ್ನ ಉಂಡ ಮ್ಯಾಲ ತೆಗೆಯುವಂತ ಕೆಲಸ ಮರುಳ ಶಂಕರ ದೇವರು ಮಾಡ್ತಿದ್ರಂತ. ಆದ್ರ 12 ವರ್ಷ ಅವರು ಮಾಡಿರುವಂತ ಸೇವಾ, ಅವರ ಮಾಡಿರುವಂತ ಕಾಯಕ ಯಾರಿಗೂ ಕೂಡ ಗೊತ್ತಾಗಿದ್ದಿಲ್ಲ ಅಂತ ನೋಡಿ.